75,000 ರೂಪಾಯಿ ಬರ್ತಾ ಇತ್ತು. ಇದನ್ನು 15,000 ರೂಪಾಯಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದು ಕಾರ್ಮಿಕರ ಭವಿಷ್ಯವನ್ನು ಕಸಲಿಕ್ಕೆ ಹೊರಟಿರುವ ಈ ಕರ್ನಾಟಕ ಸರ್ಕಾರ ಮತ್ತು ಕಾರ್ಮಿಕ ಸಚಿವರಿಗೆ ನಾವು ಭಾರತೀಯ ಮಜ್ದೂರ್ ಸಂಘ ಮತ್ತು ಸಮಸ್ತ ಕಾರ್ಮಿಕರ ಪರವಾಗಿ ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ರಾಜಕೀಯಕರಣ ಕಟ್ಟಡ ಮಂಡಳಿಯನ್ನು ವ್ಯವಸ್ಥೆಯನ್ನು ರಾಜಕೀಯ ಮಾಡಲಿಕ್ಕೆ ಹೊಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಟ್ಟಡ ಮಂಡಳಿ ಎನ್ನುವ ಒಂದು ಮಂಡಳಿ ಇದೆ. ಈ ಕಟ್ಟಡ ಮಂಡಳಿಯಲ್ಲಿ ಒಂದು ನ್ಯಾಯಯುತವಾದ 2007ರಿಂದ 2022ರವರೆಗೆ ಅದಕ್ಕೊಂದು ಭಾರತೀಯ ಮಜ್ದೂರ್ ಸಂಘಕ್ಕೆ ಮತ್ತು ರಾಷ್ಟ್ರೀಯ ಟ್ರೇಡ್ ಯೂನಿಯನ್ಗಳಿಗೆ ಒಂದು ಸದಸ್ಯತ್ವ ಸಿಗ್ತಾ ಇತ್ತು. ಅದರಲ್ಲಿ ನಮ್ಮ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅಲ್ಲಿ ಮಾತಾಡಲಿಕ್ಕೆ ಒಂದು ನಮಗೆ ಶಕ್ತಿ ಇರ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಪದಾಧಿಕಾರಿಗಳನ್ನು ಆ ಮಂಡಳಿಗಳಲ್ಲಿ ಹಾಕಿದೆ. ಆ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಕಾರ್ಮಿಕ ಅಂದರೆ ಏನು, ಕಾರ್ಮಿಕ ಹೋರಾಟ ಅಂದರೆ ಏನು, ಕಾರ್ಮಿಕರ ಸಮಸ್ಯೆಗಳೇನು ಅಂತ ಗೊತ್ತಿರುವುದಿಲ್ಲ. ಇವತ್ತು ಅದರ ಕಟ್ಟಡ ಮಂಡಳಿಯ ನಿಬಂಧನೆ ಏನು ಅಂತ ಹೇಳಿದರೆ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂಥ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳಿಗೆ ಅದರ ಸದಸ್ಯತ್ವ ಕೊಡಬೇಕು. ಅಲ್ಲಿ ನಮ್ಮ ಕಾರ್ಮಿಕರಿಗೆ ಸಮಸ್ಯೆಗಳಾದರೆ ಮಾತಾಡಲಿಕ್ಕೆ ಒಂದು ಬಲ್ಲವನಾಗಿರಬೇಕು, ತಿಳುವಳಿಕೆ ಉಳ್ಳವನಾಗಿರಬೇಕು, ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಗೊತ್ತಿರುವವನಾಗಿರಬೇಕು. ಇವತ್ತು ಒಂದು ನೀಚ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಕೈ ಹಾಕಿದೆ. ಇವತ್ತು ಈ ಕಟ್ಟಡ ಮಂಡಳಿ